ಪುರುಷ ಸದಸ್ಯರು ಪೆಟ್ಟಿಗೆಯಲ್ಲಿ ಬಂಧಿಸಲ್ಪಡುತ್ತಾರೆ. ಒಗಟನ್ನು ಬಿಡಿಸುವುದರ ಮೂಲಕ ನಂಬರ್ ಲಾಕ್ ಅನ್ನು ತೆರೆದು ಅವರನ್ನು ಬಂಧಮುಕ್ತರಾಗಿಸಬೇಕು. ಮಾಫ್ ಮಾಡಿ ಮಾಲು ಅಣ್ಣ. ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಕ್ಯಾಪ್ಟನ್ಶಿಪ್ಗೋಸ್ಕರ ಆಯ್ಕೆ ಆಗ್ಲಿಕ್ಕೆ ಈ ಬೆಳಿಗ್ಗೆ ಒಂದು ಪ್ರೋಮೋನ ಕೂಡ ಬಿಟ್ಟಿದ್ರು, ಬಾಲ್ ಟಾಸ್ಕ್. ಅದರಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಹೀನಾಯ ಸೋಲಿನಿಂದ ಅವರು ಈ ಟಾಸ್ಕ್ ಇಂದ ಹೊರಗೆ ಬಿದ್ದಿದ್ದಾರೆ. ಈಗಾಗಲೇ ಫೈನಲ್ಗೆ 3 ಜೋಡಿ ಹೋಗಿದೆ. ಸೊ ಮಾಡು ಮತ್ತೆ ರಕ್ಷಿತಾ, ಅಭಿ ಮತ್ತೆ ಚೈತ್ರ, ನಮ್ಮ ರಘು ಅಣ್ಣ ಮತ್ತೆ ಅಶ್ವಿನಿ ಮೇಡಮ್. ಸೊ ಇವರಿಗೆ ಈಗ ಫೈನಲ್ ಟಾಸ್ಕ್ ಒಂದನ್ನ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ರಿಸ್ಕಿ ಟಾಸ್ಕ್ ಕೂಡ ಆಗಿದೆ. ಸೊ ಮನೆಯಲ್ಲಿರುವಂತಹ ಜೋಡಿಗಳಲ್ಲಿ ಈ 3 ಜೋಡಿಗಳ ಗಂಡು ಜೋಡಿ ಏನಿದೆ ಅವರು ಒಂದು ಬಾಕ್ಸ್ ನಲ್ಲಿ ಹಾಕಿ ಮುಚ್ಚಲಾಗಿರುತ್ತೆ. ಇದು ಸಿಕ್ಕಾಪಟ್ಟೆ ರಿಸ್ಕಿ ಕೂಡ ಇದೆ. ಅವರಿಗೆ ಒಂದು ವಾಕಿ ಟಾಕಿಯನ್ನು ಕೊಡಲಾಗುತ್ತೆ. ಆ ಬಾಕ್ಸ್ಗೆ ಬೀಗವನ್ನು ಕೂಡ ಜಡಿಯಲಾಗುತ್ತೆ. ಸೊ ವಾಕಿ ಟಾಕಿ ಮುಖಾಂತರ ಇವರಿಗೆ ಕೊಟ್ಟಿರುವಂತಹ ಟೈಮ್ ನಲ್ಲಿ ಅವರು ಆ ವಾಕಿ ಟಾಕಿಯಲ್ಲಿ ಒಂದು ಗಾದೆನ ಹೇಳ್ತಾರೆ. ಆ ಗಾದೆಯನ್ನ ಬಿಡಿಸಿ ಅಲ್ಲಿರುವಂತಹ ಒಂದು ಸ್ಥಳಕ್ಕೆ ಹೋಗಿ ಆ ಕೀಯನ್ನ ಎತ್ಕೊಂಡ್ಬಂದು ಆ ಕೀಯನ್ನ ತೆಗೆದು ಅವರನ್ನ ಹೊರಗಡೆ ಕರ್ಕೊಂಡ್ ಬರಬೇಕು. ಯಾರು ಅತಿ ವೇಗವಾಗಿ ಕೀಗಳನ್ನ ತೆಗೆದು ಹೊರಗಡೆ ಕರ್ಕೊಂಡ್ ಬರ್ತಾರೋ ಅವರು ಈ ಟಾಸ್ಕ್ ನ ವಿನ್ನರ್ ಆಗಿರ್ತಾರೆ. ಬಟ್ ಎಲ್ಲರೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗಿರ್ತಾರೆ. ಬಟ್ ಅವರಿಗೆ ಹೊರಗಡೆ ಸ್ವಲ್ಪ ಉಸಿರು ಕಟ್ಟುವಂತಹ ಸನ್ನಿವೇಶಗಳು ಕೂಡ ಬಂದಿರುತ್ತೆ. ಅಂದ್ರೆ ಜೀವಕ್ಕೆ ಅಪಾಯ ಆಗುವಂತಹದ್ದು ಏನಿರಲ್ಲ, ಸ್ವಲ್ಪ ಇರಿಸು ಮುರುಸು ಆಗ್ಬೇಕು, ಸ್ವಲ್ಪ ಉಸಿರು ಕಟ್ಟುವಂತಹ ಲೆಕ್ಕಾಚಾರಕ್ಕೆ ಬಂದಿರುತ್ತೆ. ಇಲ್ಲಿ ಒಂದೊಂದೇ ಗಾದೆಗಳನ್ನ ಅದ್ಭುತವಾಗಿ ಹೇಳಿದ್ದಾರೆ. ಸೊ ನಾಡ ಹಬ್ಬಕ್ಕೆ ನಾನೇ ರಾಜ ಅಂತ ಹೇಳಿ ಅಶ್ವಿನಿ ಅವರ ಒಂದು ಪಾರ್ಟ್ನರ್ ಹೇಳಿದಾಗ ಅದು ಆನೆ ಹತ್ರ ಹೋಗ್ಬೇಕು, ಅಲ್ಲಿ ಭೀಮನ ಒಂದು ಚಿತ್ರ ಇದೆ ಅಲ್ವಾ, ಅಲ್ಲಿ ಒಂದಿರುತ್ತೆ. ಸುತ್ತ ಹಸಿರು ಆದ್ರೆ ಕಾಡಲ್ಲ ಅನ್ನೋದು ಚೈತ್ರ ಅವರಿಗೆ ಕೊಟ್ಟಿರುವಂತಹ ಗಾದೆ. ಇದನ್ನ ಅಭಿ ಅವರು ಬಾಕ್ಸ್ ನ ಮುಖಾಂತರ ಹೇಳ್ತಾರೆ. ಚೈತ್ರ ಅವರು ಕನ್ಫ್ಯೂಸ್ ಆಗತ್ತೆ. ಸೊ ಹೀಗೆ ಎಷ್ಟೇ ದೂರ ಇದ್ದರೂ ನಾನು ನಿಮಗೆ ಹತ್ರ ಅನ್ನೋ ಒಂದು ಗಾದೆಯನ್ನ ರಕ್ಷಿತಾ ಅವರಿಗೆ ಕೊಡಲಾಗುತ್ತೆ. ರಕ್ಷಿತಾ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗೋಗ್ತಾಳೆ. ಅಷ್ಟೇ ಅಲ್ಲ, ಮಾಡು ಅವರ ಹತ್ರ ಬಂದು ಅಣ್ಣ ನನಗೆ ಮಾಫಿ ಮಾಡು, ನನಗೆ ಆಗ್ತಾ ಇಲ್ಲ ಅಂತಾಳೆ. ಬಟ್ ಮಾಡು ಅವರು ಹೊರಗಡೆ ಕುತ್ಕೊಂಡು ಉಸಿರಾಡಕ್ ಆಗ್ದೇನೆ ಬೇಚಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಒಂದು ಕಡೆ ತೀರಾ ಚೆನ್ನಾಗಿ ಎಲ್ರಿಗೂ ಕೂಡ ಅರ್ಥ ಆಗೋ ರೀತಿಯಲ್ಲಿ ಮಾಡಿದ್ದು ನಮ್ಮ ರಘು ಅಣ್ಣ ಅನ್ಬೋದು. ಬಟ್ ಅಶ್ವಿನಿ ಅವರು ಸ್ವಲ್ಪ ಸ್ಲೋ ಆಗಿದ್ದಾರೆ ಅನ್ಸುತ್ತೆ. ಕೀಗಳೆಲ್ಲ ಸಿಕ್ಕರೂ ಕೂಡ ಅವ್ರ ಕೈಲಿ ಕೀಯನ್ನ ತೆಗಿಯಕ್ ಆಗೋದಿಲ್ಲ. ಆಗ ರಘು ಅಣ್ಣವ್ರು ಯಾಕೆ ಕನ್ಫ್ಯೂಸ್ ಆಗ್ತಿದ್ದೀರಾ, ಯಾಕೆ ಇಷ್ಟು ಲೇಟ್ ಮಾಡ್ತಿದ್ದೀರಾ ಅಂದಾಗ ಅಶ್ವಿನಿ ಅವ್ರಿಗೆ ಸಿಟ್ಟು ಬಂದು ಸ್ವಲ್ಪ ತಡ್ಕೊಳ್ಳಿ ಸಾರ್ ಅಂತ ಹೇಳಿ ಅವ್ರು ಒಳಗಡೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂದ್ರೂ ಕೂಡ ಅವರಿಗೆ ಆವಾಜನ್ನ ಹಾಕ್ತಾರೆ. ಬಟ್ ಈ ಟಾಸ್ಕ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಹಿಂದಿನ ಯಾವುದೇ ಸೀಸನ್ಗಳಲ್ಲೂ ಇಂಥ ಟಾಸ್ಕ್ ಅನ್ನ ಕೊಟ್ಟಿರಲಿಲ್ಲ. ಬಟ್ ಸೇಫ್ಟಿಗೆ ಅಂತ ಅಲ್ಲಿ ಕೆಳಗಡೆ ಕೂಡ ಬರ್ದಿದ್ದಾರೆ. ಇದೆಲ್ಲರೂ ಕೂಡ ಪರಿಣಿತರಿಂದ ನಾವು ಮಾಡಿಸಿರುವಂತದ್ದು, ನೀವು ಯಾರು ಕೂಡ ಟ್ರೈ ಮಾಡಬೇಡಿ ಅಂತ ಹೇಳಿ. ಸೊ ಈ ಟಾಸ್ಕ್ ಅಲ್ಲಿ ಯಾರು ಗೆದ್ದು ಫೈನಲ್ಗೆ ಹೋಗಿ ಯಾರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿ ಕಾದು ನೋಡಬೇಕು. ಸೊ ಒಂಟಿ ಕ್ಯಾಪ್ಟನೋ ಜಂಟಿ ಕ್ಯಾಪ್ಟನೋ ಅದು ಕೂಡ ಗೊತ್ತಿಲ್ಲ. ಸೊ ಆದ್ರೆ ಆಟದಿಂದ ಯಾರು ಇಬ್ರು ಶತ್ರುಗಳ ರೀತಿ ಕಿತ್ತಾಡ್ತಿದ್ರು, 2 ಟೀಮ್ಗಳು ಕೂಡ ಛಿದ್ರ ಆಗಿ ಹೊರಗಡೆ ಬಿದ್ದಿದೆ. ಮೊದಲನೇದಾಗಿ ರಾಶಿಕಾ ಮತ್ತೆ ಸೂರಜು, ಈಗ ಒಂದು ಕಾವ್ಯ ಮತ್ತೆ ಗಿಲ್ಲಿ ಇಬ್ರು ಕೂಡ ಹೊರಗಡೆ ಬಿದ್ದು ಆಟದಿಂದ ಹೊರಗಡೆ ಉಳಿದಿದ್ದಾರೆ. ಏನೇ ಆಗ್ಲಿ ರಘು ಅಣ್ಣ ಅವರ ಜೋಡಿ ಸಿಕ್ಕಾಪಟ್ಟೆ ಚೆನ್ನಾಗಾಗ್ತಿದೆ. ಅವ್ರಿಗೆದ್ರೇನೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗನ್ನಿಸ್ತು. ನಿಮ್ಮ ಫೇವರೇಟ್ ಯಾರು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.